ಮಕ್ಕಳು ಬೀಳಬಾರ್ದು ಅಂತ ತೊಟ್ಲು ಈಗ ಹಾಕಿಬಿಟ್ರೆ ಬಲ್ಸ್ಬಿಟ್ರೆ ಓಕೆ. ಹಾಂ ಇದೆಲ್ಲ ಹಿಂದೆ ಎಲ್ಲ ಮಹಾರಾಜರದ್ದೇ ಅಲ್ಲ ನಮ್ಮ ರಾಜ್ಯ. ಗ್ಲಾಸ್ ಪೇಂಟಿಂಗ್ ನೋಡಿ ಹೆಸರು ಅವಾಗ ಬರ್ದಿದ್ದಾರೆ ನೋಡಿ, DNH ಹಿರೇಗೌಡರು ಅಂದ್ರೆ ಅಜ್ಜ. ವಾವ್, ಏನ್ ಫಿನಿಶಿಂಗ್ ಬಂದಿದೆ ಸರ್. ಆಮೇಲೆ ಈ ಹಕ್ಕಿಗೂ ಅಂತ ಹೇಳ್ತಾರೆ ನೋಡಿ, ಇದು ಸಿಂಹದ ತಲೆ ಇದ್ಬಿಟ್ಟು ಒಂದು ಯಾಳಿ ತರ, ಒಂದ್ ರೀತಿಯಾಗಿ ಯಾಳಿ ತರ ಮಾಡಿದ್ದಾರೆ. ಸಿಂಹ ಮತ್ತೆ ಪಕ್ಷಿ ಗಂಡ ಓಪನ್ ಮಾಡಿ ಸರ್. ನಿಮ್ಗೆ ಕೋಂಪು ಏನಾಗ್ಬೇಕು? ಅವರು ನಮ್ಮ ಅಜ್ಜನ ತಂಗಿ ಗಂಡ. ಮಂತಿಗೂ ನೀವು ಹೆಸರಾಕ್ಸ್ಕೊಂಡಿದ್ದೀರಲ್ಲ ಸರ್, DSN ಕಳ್ದೋಗ್ಬಾರ್ದು ಅಂತ. ನಾವು ಪಾತ್ರೆಗಳಿಗೆಲ್ಲ ಹೆಸರಾಕೋದ್ ನೋಡ್ತಾ ಇದ್ದೆ, ಇವಾಗ ನೋಡಿ ಮಂತಿಗೆ ಇವ್ರು ಪೇಂಟ್ ಮಾಡಿ ಇಟ್ಕೊಂಡಿದ್ರೆ ಕಳ್ದೋಗ್ಬಾರ್ದು. ಇದೆಲ್ಲ ಹಿಂದೆ ಮಜ್ಜಿಗೆ ಕಡೆ ಇದು ಖಾಲಿ ಕುತ್ಕೊಂಡ್ಬಿಡೋರು, ಇಲ್ಲಿ ಈಚೆ ಕಡೆ ಎರಡು ಕಡೆನೂ ಊಟಕ್ಕೆ ಕುತ್ಕೊಂಡ್ಬಿಡೋರು. ಬಾಳೆ ಎಲೆ ಹಾಕ್ಬಿಟ್ಟು ಉದ್ದಕ್ಕೆ ಎಲ್ಲರೂ ಕುತ್ಕೊಳ್ಳೋರು. ದೊಡ್ಡವರಿಗೆಲ್ಲರೂ ಬೆಳ್ಳಿ ತಟ್ಟೆ, ಬೆಳ್ಳಿ ಲೋಟ. ಬೇರೆ ಜನರಲ್ ಆಗಿ ಬೇರೆ ಕೂರಿಗೆಲ್ಲ ಬಾಳೆ ಎಲೆ. ಇದರಲ್ಲಿ ಹಿಂದೆ ಭತ್ತ ಅಳಿಯೋದು, ಹಿಂಗ್ ತಗೊಂಡು ಹಿಂಗ್ ಅಳ್ದಿಡೋದು. ಹಂಚಿನ ಮನೆ, ಹಳೆ ನೆನಪುಗಳು, ತುಂಬ ತಂಪಿರುತ್ತೆ. ಆವಾಗ 100 ಜನ ಇದ್ರು, ಇವಾಗ ಬೆರಳೆಣಿಕೆ ಎಷ್ಟು ಜನ ಇದ್ದಾರೆ. ಇಷ್ಟು ದೊಡ್ಡ ಮನೆ ಕಟ್ಟಿದ್ರು ನಮ್ಮ ಪೂರ್ವಜರು, ಆದರೆ ಮೇಂಟೈನ್ ಮಾಡೋದು ಇವಾಗ ಎಷ್ಟು ಕಷ್ಟ ಆಗ್ತದೆ. ಮಲೆನಾಡ ಸೊಬಗಿನ ಉಂಟೂರು ತೊಟ್ಟಿ ಮನೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹೊರಗಡೆ ಒಂದ್ ರೀತಿ ಚೌಕಿ ಮನೆ ನೋಡ್ಕೊ ಬಂದು ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ನೋಡಿ ಇದು ಮುಂಚೆ ಎಲ್ಲ ಜಗಲಿ, ಅವಾಗೆಲ್ಲ ಈ ಸೋಫಾಗಿರ್ಲಿಲ್ಲ. ಅವಾಗೆಲ್ಲ ದೊಡ್ಡ ಹಾಸಿಗೆಗಳ ತರ ದೊಡ್ಡ ತಡಿಗಳು ಹಾಕ್ಬಿಟ್ಟು ರೋಲರ್ಸ್ ಹಾಕಿ ಕುತ್ಕೊಂಡ್ಬಿಡೋರೆಲ್ಲ ಯಜಮಾನ್ರು. ಕೆಳಗಡೆ ಇವ್ರುಗಳೆಲ್ಲ ಬಂದವ್ರು ಪಂಚಾಯತಿಗೆ ಅದಕ್ಕೆ ಬಂದವರೆಲ್ಲ ಕೆಳಗಡೆ ಕೂರೋರು. ಅವಾಗ ಇಲ್ಲೆಲ್ಲ ದೊಡ್ಡ ತಡಿ ಥರ ಹಾಕಿ ರೋಲ್ ಹಾಕು ಅವಾಗೆಲ್ಲ ಕೂತ್ಕೊಳೋರು. ಇಲ್ಲೆಲ್ಲ ಇದು ಮರದ ವಾಲದಕ್ಕೂ ಒಂದು ಇದಿರೋದು, ಆ ಥರದ್ರಲ್ಲಿ ಕೂತ್ಕೊಳೋರು ಅವಾಗೆಲ್ಲ. ಇವಾಗೆಲ್ಲ ಸೋಫಾ ಬಂದಿದೆ. ನೋಡಿ ಇದು ನೋಡಿ ಗಂಡು ಬೇರಂಡ, ಈ ವಾಲ್ಡ್ರೋಬ್ ನೋಡಿ, ಅದು ಗಂಡು ಬೇರಂಡ ನೋಡಿ, ಇದೆಲ್ಲ ಫುಲ್ಲು ಗಂಡು ಬೇರಂಡ. ಏನ್ ಫಿನಿಶಿಂಗ್ ಬಂದಿದೆ ಸರ್. ಆಮೇಲೆ ಈ ಹಕ್ಕಿಗೂ ಅಂತ ಹೇಳ್ತಾರೆ ನೋಡಿ, ಇದು ಸಿಂಹದ ತಲೆ ಇದ್ಬಿಟ್ಟು ಒಂದು ಯಾಳಿ ತರ, ಒಂದ್ ರೀತಿಯಾಗಿ ಯಾಳಿ ತರ ಮಾಡಿದ್ದಾರೆ. ಸಿಂಹ ಮತ್ತೆ ಪಕ್ಷಿ ಗಂಡ ಓಪನ್ ಮಾಡಿ ಸರ್. ಅವಾಗ ಫೈಲ್ಗಳೆಲ್ಲ ಇಡ್ತಾ ಇದ್ದಿದ್ದ? ಹೌದು, ಲೆಕ್ಕದ ಪತ್ರಗಳು. ಇವಾಗಲೂ ಸ್ಟೋರೇಜ್ ಮಾಡಿದ್ದಾರೆ. ಒಳಗಡೆ ನೋಡಿ, ಒಳಗಡೆನೂ ಡಿಸೈನ್ ಮಾಡಿದಾರಲ್ಲ ಸರ್. ವಾವ್, ಏನು ಫಿನಿಶಿಂಗ್ ಕೊಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ನೀವು ನೋಡ್ಬೋದು. ಇದೆಲ್ಲ ನೀವು ಶೈನಿಂಗ್ ಮಾಡಿಸಿ ಎಷ್ಟು ದಿನ ಆಯ್ತು? ಮಾಡಿಸ್ತಾ ಇರ್ತಾರೆ. ಮಹಾರಾಜರ ಫೋಟೋಸ್ ಇದೆ. ಇದೆಲ್ಲ ಹಿಂದೆ ಎಲ್ಲ ಮಹಾರಾಜರದ್ದೇ ಅಲ್ಲ ನಮ್ಮ ರಾಜ್ಯ. ಗ್ಲಾಸ್ ಪೇಂಟಿಂಗ್ ನೋಡಿ, ಅದು ಇದು ರಾಮ ಸೀತೆ ಲಕ್ಷ್ಮಣ, ಇದು ಲಕ್ಷ್ಮೀ. ಓಕೆ, ವಾವ್, ಸಕ್ಕತ್ತಾಗಿದೆ. ಏನು ಸರ್ ಮರಗಳು ಎಲ್ಲಿಂದ ತಗೊಬಂದ್ರೆ ಇಷ್ಟೊಂದು ದೊಡ್ಡ ದೊಡ್ಡ ಮರಗಳು, ಕಂಬ. ಅದು ಗ್ಲಾಸ್ ಪೇಂಟಿಂಗ್ ಅಂದರೆ ಹಿಂದ್ಗಡೆ ಪೇಂಟ್ ಮಾಡಿರೋದು, ಗ್ಲಾಸ್ ಹಿಂದ್ಗಡೆ ಪೇಂಟ್ ಮಾಡಿರೋದು. ಇವೆಲ್ಲ ಗ್ಲಾಸ್ ಪೇಂಟಿಂಗ್ ಅಂದರೆ ಗ್ಲಾಸ್ ಹಿಂದ್ಗಡೆ ಪೇಂಟಿಂಗ್ ಮಾಡ್ತಾರೆ ನೋಡಿ. ಈ ಗ್ಲಾಸ್ ಒಡೆದೋಗಿದೆ ನೋಡಿ, ಅದು ಹಿಂದ್ಗಡೆಯಿಂದ ಪೇಂಟ್ ಮಾಡಿರೋದು ಇದು. ಓಕೆ, ಗ್ಲಾಸ್ಗೆ ಪೇಂಟಿಂಗ್, ಅದಕ್ಕೆ ಗ್ಲಾಸ್ ಪೇಂಟಿಂಗ್ ಅಂತ ಹೇಳ್ತೀವಿ. ನಾವಿವಾಗ ಒಂದು ಹಾಳೆ ತಗೊಂಡು ಅದ್ರ ಮೇಲೆ ಪೇಂಟಿಂಗ್ ಮಾಡಿ ಗ್ಲಾಸ್ ಫ್ರೇಮ್ ಹಾಕ್ಸ್ತೀವಿ. ಗ್ಲಾಸಿಗೆ ಪೇಂಟ್ ಮಾಡಿರೋದು. ಓ ಹೌದಾ? ಓಕೆ. ಇವ್ರ ತಂದೆ ರಾಜಣ್ಣ ಅಂತ, ರಾಜಣ್ಣನ ಗ್ರ್ಯಾಂಡ್ ಫಾದರ್ ಕಟ್ಟಿರೋದು ಈ ಮನೆ 17ನೇ ಇಸ್ವಿಲಿ. ಇಲ್ಲೆಲ್ಲ ಉಕ್ಕೆಲ್ಲ ನೋಡ್ತೀವಲ್ಲ, ಏನಕ್ಕೆ ಇದು ಮಾಡಿರೋದು? ಅವಾಗೆಲ್ಲ ಕೋಟ್ ಗಿಟ್ ಹೊರಗಡೆ ಹಾಕೊಂಡು ಹೋಗೋಕೆ ಕೋಟ್ ಹಾಕೊಂಡು ಹೋಗೋರು. ಓ, ಜಮೀನ್ದಾರಲ್ಲ ಕೋಟ್ ಎಲ್ಲ ಹಾಕೋದಕ್ಕೆ. ಮನೆಗೆ ಬಂದ್ಮೇಲೆ ಬಿತ್ತನೆ ತಕ್ಕದ್ಕಿದು. ಓಕೆ, ಇದು ಸ್ಟ್ಯಾಂಡ್. ಅವಾಗೆಲ್ಲ ಅವಾಗ ದೀಪ ಇಲ್ದಿದ್ದ ಕಾಲದಲ್ಲಿ ಹಣತೆಗಳು ಇಡೋರು, ಬೆಳಕಿಗೆ ಬೇಕಲ್ಲ. ಅವಾಗೆಲ್ಲ ದೀಪಗಳು ಹಣತೆಗಳು ಎಲ್ಲ ಇಡ್ತಾ ಇದ್ರು. ಇದೇನಿದು? ಒಂದು ಒಳಗಡೆ ಹೋಗೋಕ್ಕಿಂತ ಮುಂಚೆ ಕೋಣ ಇದೆ, ರೂಮು ನೋಡಿ. ಲಾಕರ್ಗೆ ಯಾವ ರೀತಿ ಮಾಡಿದ್ದಾರೆ? ಇದು ಯಾವ್ದ್ರದ್ದು ಸರ್? ಹಿತ್ತಾಳೆ ಲಾಕರ್ ನೋಡಿ. ಇಟ್ಕೊಳ್ಳೋದಾಗಿರ್ಬೋದು, ಕ್ಲೋಸ್ ಮಾಡೋದು ಎಲ್ಲಾನು. ಓಕೆ. ಓ ಸಾರಿ. ಇದನ್ನ ಇವಾಗ ನೋಡೋದೆಲ್ಲ ಬಿಡಿ, ಇದು ಸ್ಟ್ಯಾಂಡ್ ಎಲ್ಲ, ಕೀ ಬಂಚದೆಲ್ಲ ಅಲ್ಲಿ ಇಟ್ಕೊಳ್ಳೋದಕ್ಕೆಲ್ಲ ಮಾಡಿರೋ ಸಜ್ಜೆ ಥರ ಹೇಳ್ತೀವಲ್ಲ ನಾವು ಇವಾಗ, ಹಾಗೆ. ವಾವ್, ಮಿರರ್ ಎಲ್ಲ ಹಳೇದೇನಾ? ಅಲ್ಲಿ ನೋಡಿ ನಮ್ಮ ಹೆಸರು ಅವಾಗ ಬರ್ದಿದ್ದಾರೆ ನೋಡಿ, DNH ಹಿರೇಗೌಡರು ಅಂದ್ರೆ ಅಜ್ಜ. ಅವ್ರ ಹೆಸರು ಬ್ರದರ್ಸ್ ಅಂತ. ತಗೋಬರ್ಬೇಕಾರ್ಲೆ ಮಾಡಿಸ್ಬೇಕಾರ್ಲೆ ಬಂದವ್ರು ಬರೋದು ಪೇಂಟ್ ಮಾಡಿರೋದು. ಇಲ್ಲಿ ಬಂದವ್ರು ಮಾಡಿರೋದಾ? ಸೆಕೆಂಡಿಂಗ್ ಮಾಡಿದ್ದು ಅಂತ ಅದು ಹಾಗೆ ಬ್ರಿಟಿಷ್ ಕಾಲದ ಪೇಂಟ್ ಹಾಗೆ ಇದೆ. ಓಕೆ ನೋಡಿ, ಇದು ಬಳುವಳಿ ಸೆಟ್ ಅಂತೇಳಿ ಹಿಂದೆ ಹೆಣ್ಮಕ್ಳು ಮದುವೆ ಆಗಿ ಹೋಗ್ಬೇಕಾದ್ರೆ ಹೋದವ್ರ ಮನೇಲಿ ಅತಿಥಿ ಸತ್ಕಾರ ಮಾಡೋದಕ್ಕೊಂದು ತೆಗಿಬೋದಾ ಇದು? ಏನದು ಕಾನ್ಸೆಪ್ಟು?
ಹೆಣ್ಮಕ್ಳು ಮದುವೆಯಾಗಿ ಹೋಗ್ಬೇಕಾರೆ ತವ್ರ ಮನೆಯಿಂದ ಹೋದಲ್ಲಿ ಚೆನ್ನಾಗಿ ಎಲ್ಲ ಅತಿಥಿ ಸತ್ಕಾರ ಮನೆಯವ್ರನ್ನೆಲ್ಲ ಚೆನ್ನಾಗಿ ಬಡಿಸಿ ಊಟ ಹಾಕೋದಕ್ಕೋಸ್ಕರ ಇದೊಂದು ಕೊಡೋದು. ಓಕೆ, ಇದು ಬಳ್ವಳಿ ಸೆಟ್ ಅಂತ ಹೇಳಿದ್ರೆ ಇದು ಇದ್ರ ತರ ಇದೆ, ನಾವು ಜಡೆಬಿಲ್ಲೆ ಹಾಕೊಳ್ತೀವಲ್ಲ ಆ ತರ ಕಾಣಿಸ್ತಾ ಇದೆ ಒಂದ್ ರೀತಿಯಾಗಿ. ಹೆಣ್ಮಕ್ಳಿಗೆ ಕೊಡ್ತಾ ಇದು ಇದ್ದಿದ್ದು ತಟ್ಟೆ, ಇದು ಬಡ್ಸೋದಕ್ಕೆ ಬಡ್ಸ ಇದ್ರದ್ದು ಮೆಮೊರಿ ಸುಮ್ನೆ ನೆನಪಿಗೆ ಇಟ್ಕೊಳ್ಳೋದಕ್ಕೆ. ಹೆಣ್ಮಕ್ಳಿಗೆ ಬಳುವಳಿ ಸೆಟ್ ಅಂತ ಇದೊಂದು ಕೊಡೋರಂತೆ. ಆಮೇಲೆ ಇದು ನೋಡಿ, ಇದು ಅಷ್ಟೇ ಇದರಲ್ಲಿ ಮಾಡಿರೋದು. ಇದು ಹಿಂದಿನ ಕಾಲದಲ್ಲಿ ನಮ್ಮ ಅಮ್ಮರುಗಳೆಲ್ಲ ಮಾಡೋದು, ಲಲಿತಮ್ಮ ಮಾಡಿರೋದು. ಇದು ಇದರಲ್ಲಿ ಉಲನ್ನಲ್ಲಿ ಸ್ಟಿಚ್ ಎಲ್ಲ ಮಾಡ್ತಾರಲ್ಲ ಆ ಥರ. ಓಕೆ, ಅದು ಪಕ್ಷಿ ಮೊಟ್ಟೆ ಇಟ್ಟ ತರ ಗುಡಿಗೆ ಬರೋ ತರ ಹಾಗೆ. ಒಳಗಡೆ ಏನ್ ಸರ್ ಇದು ಡೋರು? ಒಂದ್ ದೇವಸ್ಥಾನದ ಬಾಗ್ಲು ತರ ಕಾಣಿಸ್ತಾ ಇದೆ. ಓಕೆ, ಇದು ಒಳಗಡೆ ಮಾಣಿಗೆ ಅಂತ. ಇದು ಹಿಂದೆ ಎಲ್ಲ ಈ ಮಾಲಯ ಅಮಾಸೆಯಲ್ಲಿ ಪಿತೃಪಕ್ಷದಲ್ಲೆಲ್ಲ ಇದನ್ನ ಇಡೋರು, ಇದನ್ನ ಅವರಿಗೆಲ್ಲ ಎಡೆ ಇಡ್ತಾರಲ್ಲ, ಇಲ್ಲಿಡೋರು. ಇದು ಜೈನ ಎಡೆ ಇಡೋದು. ಇಲ್ಲಿ ನಾವೆಲ್ಲ ಪೂರ್ವಿಕರು ಜೈನ್ಸ್ ಅಂಥೇಳಿ ಇಲ್ಲಿಗೆ ಒಂದಕ್ಕೆ ಇದಕ್ಕೆ ನೋಡಿ ಬೆಂಕಿ ದೀಪ ಹಚ್ಚಿ ಇಲ್ಲಿ ವೆಜಿಟೇರಿಯನ್ ಎಲ್ಲ ಸ್ವೀಟ್ ಅಡುಗೆ ಮಾಡಿ ಇದರಲ್ಲಿ ಇಡೋರು. ಈಗ ಬೇರೆಯವರಿಗೆಲ್ಲ ಕೆಳಗಡೆ ಹಾಕೋರು, ಜೈನ ಅಡಿಗೆ ಒಂದು ಮೇಲೆ ಹಾಕೋರು. ಓಕೆ, ಇದ್ರ ಗೋಡೆ ಎಲ್ಲ ಎಷ್ಟು ದಪ್ಪ ಇದೆ ಸರ್? ಅಷ್ಟೇ ದಪ್ಪನಾ ಅಥವಾ ಬೇರೆ ರೀತಿನ? 3 ಅಡಿ ಇದೆ. ಓ, 3 ಅಡಿ ಇದೆ. ಓ, ಇದು ಒಂದು ಕೋಣೆ. ಇದು ಒಂದು ಕೋಣೆ. ಇಷ್ಟು ದೊಡ್ಡದು ರೂಮು ಅವಾಗ? ಓ, ಸಖತ್ತಾಗಿದೆ ರೂಮ್ ಎಲ್ಲ. ಓ, ಅಲ್ಮೇರೆ ಎಲ್ಲ ಗೋಡೆಗೆ ಅಟ್ಯಾಚು, ಸಪ್ರೇಟ್ ಆಗೇನಿಲ್ಲ. ಅಟ್ಯಾಚ್ ಥರ ಅಲ್ಮೇರೆ ಎಲ್ಲ ಮಾಡ್ತಾ ಇದ್ದೀವಿ. ನೀವು ಅಲ್ಲಿ ಬಟ್ಟೆಗಳನ್ನ ಇಟ್ಕೊಂಡಿದ್ದೀರಾ. ಸಖತ್ತಾಗಿದೆ ಸರ್ ಕನ್ನಡಿ ಡಿಸೈನ್ ಎಲ್ಲ. ಸೂಟ್ಕೇಸ್ ಯಾರ್ದು? ನಿಮ್ದಾ? ನಿಮ್ಮ ಕಾಲದ್ದು? ಇವಾಗೆಲ್ಲ ಕಡಿಮೆ ಆಗಿದೆಯಲ್ಲ. ಹಾಂ, ಮತ್ತು ಅಲ್ಲೊಂದು ಡೋರ್ ನೋಡ್ತೀವಲ್ಲ, ಅದು ಹೊರಗಡೆ ಎಂಟ್ರಿನಾ? ಅವಾಗ್ಲೇ ಇತ್ತು ಅಟ್ಯಾಚ್ ಬಾತ್ರೂಮ್, ಇವಾಗ ಮಾಡ್ಕೊಂಡಿದ್ದು. ಓಕೆ, ಬನ್ನಿ ಒಳಗಡೆ ನೋಡೋಣ. ಯಾವುದು? ಓ, ನಿಮ್ಮ ಅಮ್ಮ ಮಾಡಿರೋದಾ? ಸೂಪರ್. ಓ, ಅಲ್ಲಲ್ಲಿ ಈ ತರ ಮಾಡಿದ್ರೆ ಸ್ಟ್ಯಾಂಡ್ ಎಲ್ಲಾನು, ದೀಪ ಎಲ್ಲ ಇಡೋದಕ್ಕೆ. ಮೇಲೆ ಹೋಗಿ ಬರೋಣ. ಅಟ್ಟ ಅನ್ನೋದ ನೀವೇನು ಮೇಲ್ಗಡೆ ಮನೆ ಅಂತೀರಾ? ಮಹಡಿ ಮನೆ. ಓ, ಇದಕ್ಕೂ ಲಾಕ್ ಸಿಸ್ಟಮ್ ಇದೆ. ಮಹಡಿಗೂ ಓಪನ್ ಬಿಟ್ಟಿಲ್ಲ ನೀವು. ಈ ತರ. ಸಖತ್ತಾಗಿದೆ. ಏನು ಇಟ್ಕೊಂಡಿದ್ದೀರಾ? ಮುಂಚೆ ಏನು ಆಗ್ತಾ ಇತ್ತು ಇಲ್ಲಿ? ಇದು ಮಾಡಿ ಬೆಲೆ ಎಲ್ಲ ಕೂತ್ಕೊಳ್ಳಿಕ್ಕೆ ಮಾತಾಡ್ತಾ ಕೂತ್ಕೊಟ್ಟಿದ್ರು. ಈಗ 2 ರೂಮ್ ಇದ್ದಾವೆ, ಬೆಡ್ರೂಮ್. ಓಕೆ, ಇದೇನಿದು? ಇದು ತೊಟ್ಲು, ಮಕ್ಕಳು ಬೀಳಬಾರ್ದು ಅಂತ ತೊಟ್ಲು. ಈಗ ಹಾಕ್ಬಿಟ್ರೆ ಬಲ್ಸ್ಬಿಟ್ರೆ. ಓಕೆ. ಓ, ಲಾಕರ್ ಈ ಥರನಾ? ಓಪನ್ ಮಾಡಿ ಇವಾಗ. ಓ, ಮರದಿಂದ ಆಡ್ತಾ ಇದ್ದಿದ್ದು ಅವಾಗ. ಇವಾಗೆಲ್ಲ ಪ್ಲಾಸ್ಟಿಕ್ಕು ಬಿದ್ರಿಂದೆಲ್ಲ ನೋಡಿ. ಅವಾಗ ಯಾವ ರೀತಿ ಇದೆ? ಕುವೆಂಪು ಅವ್ರ ಫೋಟೋಸ್ ಇಟ್ಕೊಂಡಿದ್ದೀರಾ? ಇಲ್ಲೂ ಕಂಬಗಳೇ ಕಂಪ್ಲೀಟ್ ಆಗಿ. ನಿಮ್ಗೆ ಕುವೆಂಪು ಏನಾಗಬೇಕು? ಅವರು ನಮ್ಮ ಅಜ್ಜನ ತಂಗಿ ಗಂಡ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಓ, ಹೌದಾ? ನಮ್ಮ ಫಾದರಿಗೆ ಅತ್ತೆ ಮಾವ ಆಗ್ಬೇಕು, ನಮಗೆ ಅಜ್ಜ. ನಿಮ್ದು ಕುವೆಂಪು ಅವ್ರದ್ದು ಒಡನಾಟ ಹೇಗಿತ್ತು? ಈ ಮನೆಗೆ ಯಾವಾಗೆಲ್ಲ ಬರ್ತಾ ಇದ್ರು ಅವಾಗ ಅಜ್ಜರ ಕಾಲದಲ್ಲಿ. ನಿಮ್ಮ ಕಾಲದಲ್ಲಿ? ನಮಗೂ ಬರ್ತಾ ಇರಲಿಲ್ಲ, ನಮಗೆ ಅವ್ರ ಕಾಂಟ್ಯಾಕ್ಟ್ ಇರಲಿಲ್ಲ. ನಾವು ಏಜ್ ಆಗ್ಬಿಟ್ಟಿತ್ತು ಅವ್ರಿಗೆ. ಇವರು ನಮ್ಮ ಚಿಕ್ಕಪ್ಪ ಅವ್ರ ಕಾಲದಲ್ಲಿ ಬರ್ತಾ ಹೋಗ್ತಾ ಇದ್ರು. ನೀವು ಲಾಸ್ಟ್ ಟೈಮ್ ಕುವೆಂಪು ಅವ್ರ ಯಾವಾಗ ನೋಡಿದ್ದು? ನಾವು ಅವರು ಇದಕ್ಕೆ ಬಂದಿದ್ರು, ಅದಕ್ಕೆ ಕವಿಶೈಲಕ್ಕೆ ಬಂದಿದ್ರು. ಹೆಲಿಕಾಪ್ಟರಲ್ಲಿ ಕೊಪ್ಪದಿಂದ ಬಂದಿದ್ರು, ಮೈಸೂರಿಂದ ಕರೆಸಿದ್ರು. ಅಲ್ಲಿ ಅಂತ ಹಿರೇಕೊಡಿಗೆ ಬಂದಾಗ ಹೋಗಿತ್ತು. ತೇಜಸ್ವಿ ಅವ್ರದ್ದು ನಿಮ್ದು ಒಡನಾಟ ಇತ್ತಾ? ಇಲ್ಲ, ನಮ್ಮ ಫಾದರಿಗೆಲ್ಲ ಇತ್ತು. ಮೈಸೂರಲ್ಲೆಲ್ಲ ಅವ್ರು ಕರ್ಕೊಂಡು ಹೋಗೋದು, ಅವ್ರನ್ನೆಲ್ಲ ಊರೆಲ್ಲ ಸುಸ್ಸೋದೆಲ್ಲ ಮಾಡ್ತಿದ್ರು. ಓಕೆ, ಇಲ್ಲೊಂದು ಕೆಲವೊಂದು ಹಳೆ ವಸ್ತುಗಳಿದೆ, ನೋಡ್ತೀನಿ. ಇದು
ಇವರ ದೊಡ್ಡಪ್ಪ ಇವರ ಅಜ್ಜನ ಅಣ್ಣ ಇದ್ದರು ಹಿರೇನ್ಗೌಡರು ಅಂತ ಕನ್ನಡಿ ಮೇಲೆ DNH ಅಂತಿತ್ತಲ್ಲ. ಹಿರೇನ್ಗೌಡರು ಕುವೆಂಪು ಎಲ್ಲ ಕ್ಲಾಸ್ಮೇಟ್ಸು, ಎಲ್ಲ ಒಟ್ಟಿಗೆ ಹೋಗೋರು. ನೆನಪಿನ ದೋಣಿಲಿ ತುಂಬ ಬರೀತಾರೆ. ವೆಂಕಟಯ್ಯ ಅಂದರೆ ಆ ಇಂಗ್ಲಂಡ್ ಮನೇಲಿದ್ರಲ್ಲ ಅವರು, ಹಿರಿಯಣ್ಣ ಇವರೆಲ್ಲ ಜೊತೆಗಾರರು. ಕುವೆಂಪು ಜೊತೆಗೆ ಹೋಗೋರು ಬರೋರು ಎಲ್ಲ ಅವ್ರ ಜೊತೆ ತುಂಬ ಒಡನಾಟ ಇತ್ತು. ಹಾಗಾಗಿ ಗುಂಟೂರು ಮನೆ ಇಂಗ್ಲಾದಿ ಮನೆಗೆ ಕುವೆಂಪು ಭಾಳ ರೆಗ್ಯುಲರಾಗಿ ಬರೋರು. ಕಂಪಲ್ಸರಿ ಅವಾಗೆಲ್ಲ ಬರೋರು. ಇಲ್ಲೇ ಈ 3 ಮನೆಗಳಿಗೆ ಇಂಗ್ಲಾದಿ ದೇವಂಗಿ ಗುಂಟೂರು ಮನೆಗೆ ಭಾಳ ಕುವೆಂಪು ಬಂದು ಹೋಗೋದು ಮಾಡ್ತಾ ಇದ್ರು. ಹೌದೌದು. ಹಾಗಾದ್ರೆ ನೀವು ಹೇಳಿ ಲೆಕ್ಕಾಚಾರದ ಕುಪ್ಪಳಿಗಿಂತ ಜಾಸ್ತಿ ಇಲ್ಲೇ ಬಂದು ಕುಪ್ಪಳಿಗಿಂತ ಜಾಸ್ತಿ. ನೀವು ನೆನಪಿನ ದೋಣಿ ಓದಿದ್ರೆ ಗೊತ್ತಾಗುತ್ತೆ. ಅವರು ಮೈಸೂರಿಂದ ಬಂದರು ಅಂದರೆ, ಟ್ರೈನಲ್ಲಿ ಬಂದರು ಅಂದರೆ ಇಲ್ಲಿಂದಾನೇ ಕಾರ್ ಕಳಿಸೋರು. ಅವ್ರ ಕಾರಲ್ಲಿ ಅಲ್ಲಿಂದ ಇಲ್ಲಿಗೆ ಕರ್ಕೊಂಬರೋರು. ಇಲ್ಲೇ ಕ್ಯಾಂಪು, ಇಲ್ಲಿಂದ ಕುಪ್ಪಳಿಗೆ ಹೋಗ್ತಿದ್ರು ಬರ್ತಿದ್ರು. ಕುಪ್ಪಳಿಗೆ ಹೋಗ್ತಿದ್ರು. ಅಲ್ಲಿ ಅವ್ರಿಗೆ ಜೊತೆಗಾರರು ಇಲ್ಲಿ ಜಾಸ್ತಿ ಜನ ಇದ್ರು. ಹಾಗಾಗಿ ವಾಪಸ್ ಇಲ್ಲಿಗೆ ಬಂದ್ಬಿಡೋರು ಅವರು. ಒಂದೊಂದು ದಿನ ಅಲ್ಲಿ ಉಳಿತೀನಿ ಅಂದಾಗ ಅಲ್ಲಿ ಬಿಟ್ಟು ಬರೋರಂತೆ. ಆಮೇಲೆ ಮಾರನೇ ದಿನ ಬಂದ್ಬಿಡು ಕಾರ್ ತಗೊಂಬ ಅಂತಿದ್ರಂತೆ. ಆವಾಗ ಕಾರಲ್ಲಿ ಕರ್ಕೊಂಡ್ ಬಂದ್ಬಿಡೋರು ಇಲ್ಲಿಗೆ. ಇದು ಆವಾಗಿನ ಕಾಲದ ಒಂದು ಟೇಬಲ್ ರೌಂಡ್ ತರ ಡ್ರಾಯರ್ ಓಪನ್ ಮಾಡಕ್ ಆಗ್ತಾ ಇಲ್ಲ ನೋಡಿ, ಎಷ್ಟು ಸಕ್ಕತ್ತಾಗಿದೆ ಅಂತ ಹೇಳಿ. ಓ, ಇದು ಇವ್ರಿಗೆ ಗೊತ್ತು. ಇಲ್ಲೇನೆ ನೋಡ್ತೀವಿ ಮಂತು ಮಜ್ಜಿಗೆ ಕಡಿಯೋದು, ಚಿಕ್ಕದು ದೊಡ್ಡದು ಎಲ್ಲ ಇದೆ. ಮಂತಿಗೂ ನೀವು ಹೆಸರು ಹಾಕ್ಸ್ಕೊಂಡಿದ್ದೀರಲ್ಲ ಸರ್, DSN ಕಳ್ದೋಗ್ಬಾರ್ದು ಅಂತ. ನಾವು ಪಾತ್ರೆಗಳಿಗೆಲ್ಲ ಹೆಸರು ಹಾಕೋದು ನೋಡ್ತಾ ಇದ್ದೆ. ಇವಾಗ ನೋಡಿ ಮಂತಿಗೆ ಇವ್ರು ಪೇಂಟ್ ಮಾಡಿ ಇಟ್ಕೊಂಡಿದ್ರೆ ಕಳ್ದೋಗ್ಬಾರ್ದು. ಹಿಂದೆ ಮಜ್ಜಿಗೆ ಕಡಿಯೋದು. ಇದೇನಿದು ಪಾತ್ರೆ? ಅವೆಲ್ಲ ಮುಂಚೆ ಎಲ್ಲ ಹಿಟ್ಟು ಕಲ್ಸೋದು, ಕಡುಬು ಮಾಡೋದಕ್ಕೆ, ರೊಟ್ಟಿ ಮಾಡೋದಕ್ಕೆ ಎಲ್ಲ ಹಿಟ್ಟು ಕಲ್ಸೋದು ಎಲ್ಲ ಮಾಡ್ತಾ ಇದ್ರು. ಫಂಕ್ಷನಲ್ಲಿ ಜೊತೆಗೆ ಮನೇಲೂ ಜಾಸ್ತಿ ಜನ ಇರಲ್ಲ, ಜಾಸ್ತಿ ಮಾಡಬೇಕಾಯ್ತು. ಜಾಯಿಂಟ್ ಫ್ಯಾಮಿಲಿ ತುಂಬ ಜನ ಇರೋರು. ಇವಾಗ ಅದನ್ನ ಶೋಗೆ ಇಟ್ಟಿದ್ದೀರಾ? ಈಗೆಲ್ಲ ಇಲ್ಲಿ ಎಷ್ಟು ರೂಮ್ ಇದೆ ಮೇಲೆ? ಓಕೆ, ನೋಡಿ ತೋರಿಸಿ ಮೇಲ್ಗಡೆ ರೂಮ್ ಯಾವ ರೀತಿ ಇದೆ ಅಂತ ಒಂದು ನೋಡೋಣ. ಯಾವ ರೂಮ್ ಏನು ಕಡಿಮೆ ಇಲ್ಲ, ಎಲ್ಲ ತುಂಬ ಸಫಿಷಿಯೆಂಟ್ ಆಗಿದೆ. ಗಾಳಿ ಬೆಳಕು ಎಲ್ಲ ಬರುತ್ತಾ ಇಲ್ಲಿಗೆ? ಸೆಕೆ ಆಗಲ್ವಾ? ಅದು ತುಂಬ ಹತ್ರದಲ್ಲೇ ಇದೆಯಲ್ಲ. ಏನು ಸೆಕೆ ಏನೂ ಆಗಲ್ಲ. ಓಕೆ ಸರ್, ನಿಮಗೆ ನೆನಪಿದಂಗೆ ಕುವೆಂಪು ಅವ್ರು ಬಂದರೆ ಯಾವ ಕೋಣೆಯಲ್ಲಿ ಮಲಗ್ತಾ ಇದ್ರು ಜಾಸ್ತಿ? ಅವ್ರು ಇಲ್ಲಿ ಜಾಸ್ತಿ ಮಲಗ್ತಿರ್ಲಿಲ್ಲ, ಇಲ್ಲಿ ಬರೀ ವಿಸಿಟ್ ಅಷ್ಟೇ. ಇಂಗ್ಲಾದಿ ಮನೆ ಕ್ಯಾಂಪು, ಇಂಗ್ಲಾದಿ ಮನೆಗೆ ಹೋಗ್ಬಿಡ್ತಿದ್ರು. ಇಲ್ಲೆಲ್ಲ ಬರೋರು ಹೋಗೋರು ಅಷ್ಟೇ. ಹೇಮಾವತಿ ಅವ್ರ ಅಲ್ಲಿ ಇರ್ತಿದ್ರು. ಇಲ್ಲೆಲ್ಲ ಬರ್ತಿದ್ರು. ಇಲ್ಲಿ ಬಂದಿರೋರು ಎಲ್ಲ ಇವರು ಅಲ್ಲಿಗೆ ಬಂದಿರೋರು 2 ಕಡೆನೂ ಎಲ್ಲ ಓಡಾಡ್ಕೊಂಡಿರ್ತಾ ಇದ್ರು. ಓಕೆ. ಇನ್ನೊಂದು ಮಹಡಿ ಇದೆಯಾ? ಅಟ್ಟ. ಐಟಮ್ಸ್ ಎಲ್ಲ ಇಟ್ಟಿದ್ದೀರಾ ಮೇಲೆ ಎಲ್ಲ? ಮತ್ತೆ ಸುಮ್ಮನೆ ಖಾಲಿ ಬಿಟ್ಟಿದ್ದೀರಾ? ಮತ್ತೆ ಅವಾಗೆಲ್ಲ ಅಲ್ಲಿ ಮಲಗ್ತಾ ಇದ್ರ? ಅಲ್ಲೂ ಮೇಲೆ ಬರೀ ಸಾಮಾನುಗಳು ಇಟ್ಕೊಳ್ಳೋದಕ್ಕೆ? ಒಂದ್ಸಲ ಈ ಮನೆಗೆ ಈ ತರ ಶೈನಿಂಗ್ ಪಾಲಿಶ್ ಎಲ್ಲ ಕೊಡಿಸೋದಕ್ಕೆ ಎಷ್ಟು ಖರ್ಚಾಗ್ಬೋದು ಸರ್? 1 ಲಕ್ಷ ಆಗುತ್ತಾ? ಓಕೆ. ಈ ಮರ ಏನು ಇದು ಬಂದಿಲ್ಲ? ಏನು ಬಂದಿಲ್ಲ. ಸರ್ ಹೇಳಿ, ಏನು ಹೇಳ್ತಾ ಇದ್ರಿ? ಸುಭಾಷ್ ಮಗ ಇಂಜಿನಿಯರ್. ಓಕೆ. ಏನ್ ಮಾಡ್ಕೊಂಡಿರೋದು? ಎಲ್ಲಿರೋದು? ಎಲ್ಲಿ? ಬ್ಯಾಂಗ್ಳೂರಲ್ಲಿರೋದು. ಬನ್ನಿ ಒಳಗಡೆ ನೋಡೋಣ. ಡೈನಿಂಗ್ ಟೇಬಲ್ ಎಲ್ಲ ಇದೆ. ಡೈನಿಂಗ್ ಹಾಲ್ ಇದು. ಮುಂಚೆಯಿಂದನೂ ಡೈನಿಂಗ್ ಹಾಲ್ ಇದು. ಎಲ್ಲ ಖಾಲಿ ಕೂತ್ಕೊಂಡ್ಬಿಡೋರು. ಇಲ್ಲಿ ಈಚೆ ಕಡೆ 2 ಕಡೆನೂ ಊಟಕ್ಕೆ ಕೂತ್ಕೊಂಡ್ಬಿಡೋರು. ಬಾಳೆ ಎಲೆ ಹಾಕ್ಬಿಟ್ಟು ಉದ್ದಕ್ಕೆ ಎಲ್ಲರೂ ಕೂತ್ಕೊಳ್ಳೋರು. ದೊಡ್ಡವರಿಗೆಲ್ಲರೂ ಬೆಳ್ಳಿ ತಟ್ಟೆ, ಬೆಳ್ಳಿ ಲೋಟ. ಬೇರೆ ಜನರಲ್ ಆಗಿ ಬೇರೆ ಕೂರಿಗೆಲ್ಲ ಬಾಳೆ ಎಲೆ. ಚಿಕ್ಕದ್ರಲ್ಲೆಲ್ಲ ಬೆಳ್ಳಿ ಲೋಟ, ಬೆಳ್ಳಿ ತಟ್ಟೆ ಅವಾಗೆಲ್ಲ ಹಾಕಿ ಅವಾಗೆಲ್ಲ ಇರ್ತಿದ್ದೆ. ಅದು ಅವಾಗ ಈ ಸ್ಟೀಲ್ ಇರಲಿಲ್ಲ. ಈ ಸ್ಟೈನ್ಲೆಸ್ ಸ್ಟೀಲ್ ಎಲ್ಲ ಇತ್ತೀಚೆಗೆ ಬಂದಿದ್ದು. ಬೆಳ್ಳಿ ತಟ್ಟೆಯಲ್ಲಿ ಕುಡಿಬೇಕು, ತಿನ್ನಬೇಕು. ಇಲ್ಲ ಅಂದರೆ ತಾಮ್ರದ ತಟ್ಟೆ, ಹಿತ್ತಾಳೆ ತಟ್ಟೆ ಆ ಥರದ್ರಲ್ಲಿ ಮಾಡೋರು. ಇನ್ನೆಲ್ಲ ಬೆಳ್ಳಿ ತಟ್ಟೆ. ಹಾಗಾಗಿ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಯಾವುದೇ ಕೋಣೆಗೆ ಹೋದ್ರೂ ನಾವಿವಾಗ ಮನೆ ಕಟ್ತೇವಲ್ಲ, 1 ವಿಂಡೋಸ್ ಇಡ್ತೀವಿ. ಆದರೆ ಇಲ್ಲಿ ನೋಡ್ಬೋದು, ಸಾಲಕ್ಕೂ ವಿಂಡೋಸ್ ಇಟ್ಟಿದ್ದಾರೆ, ಗಾಳಿ ಬೆಳಕು ಅಷ್ಟು ಚೆನ್ನಾಗಿ ಬರಲಿ ಅಂತ ಹೇಳಿ. ಅಡುಗೆ ಮನೆಯಲ್ಲಿ ಆಲ್ಟ್ರೇಟ್ ಮಾಡಿದ್ದೀರಾ? ಓಕೆ. ಇಲ್ಲೂ ಒಂದು ಎಂಟ್ರಿ ಇದೆಯಲ್ಲ ಮೇಲಕ್ಕೆ, ಅಡುಗೆ ಮನೆ ಸಾಮಾನೆಲ್ಲ ಇಟ್ಕೊಳ್ಳೋದಕ್ಕೆ. ಅದೇದು ಪಾತ್ರೆ? ಅದು ತೆಗೀರಿ. ಅದು ಕೊಳಗ ಅಂತ. ಯಾವ್ದು? ತಾಮ್ರದ? ಹಿತ್ತಾಳೆದ? ತಾಮ್ರದ ಕಟ್ಟು, ಹಿತ್ತಾಳೆದು. ವಾವ್, ಸಾಕಾಗಿ. ಇದರಲ್ಲಿ ಹಿಂದೆ ಭತ್ತ ಅಳಿಯೋದು. ಹಿಂಗ್ ತಗೊಂಡು ಹಿಂಗ್ ಅಳ್ದಿಡೋದು. 2.5 kg ಹಿಡಿಯುತ್ತಾ?
ಇದೇ ಮೇಯ್ನು. ಓಕೆ, ಪಳಪಳ ಅಂತ ಹೊಳೆಯಂಗೆ ಇಟ್ಟಿದ್ದೀರಾ, ತಗೊಳ್ಳಿ. ನಾವೆಲ್ಲ ಕಡೆ ಇದ್ರದ್ದು ನೋಡ್ತೀವಿ, ಮರದ್ದು ನೋಡ್ತೀವಿ, ಕಲ್ಲಿನ ನೋಡ್ತೀವಿ. ಇಲ್ಲಿ ನೋಡ್ರಿ ಹಿತ್ತಾಳೆದಿದೆ. ಓಕೆ, ನೋಡಿ ಅಡುಗೆ ಮನೆ ಯಾವ ರೀತಿ ಆಲ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಇನ್ನು ಮಾಡ್ತಾ ಇದ್ದಾರೆ ಅಡುಗೆ ಮನೆಯಲ್ಲೆಲ್ಲ. ಒಲೆ ಹೋಗಿ ಗ್ಯಾಸ್ ಬಂದಿದೆ. ನಾವು ಊಟ ಒಲೆ ಇತ್ತಿಲ್ಲ ಇಲ್ಲಿ. ಎರಡು ಓಕೆ, ಸೌದೆ ಹಾಕಿ ಮಾಡ್ತಾ ಇದ್ದ ಅಡುಗೆ ಎಲ್ಲ. ಇಲ್ಲೊಂದು ಒಲೆ ಮಾಡೋದು ನಾವು. ಓಕೆ, ಇದೊಂದು ಸ್ಟೋರ್ ರೂಮ್ ಥರ ಮಾಡ್ಕೊಂಡಿದ್ದೀರಾ. ಓಕೆ, ಕಂಪ್ಲೀಟ್ ಆಗಿ. ಸೂಪರ್. ಖಾರ ಕಡಿಯಕ್ಕಲ್ಲ. ಓ, ಮುಚ್ಚಿಬಿಟ್ಟಿದ್ದೀರಾ. ಶೋ ಇದೇನಿದು ಈ ಥರ ಇದೆಯಲ್ಲ? ಅಲ್ಲ, ಏನಕ್ಕೆ ಇದು? ಶೋಗ್ ಅಷ್ಟೇನಾ? ಓಕೆ, ನೋಡಿ ಗೊತ್ತೇ ಆಗಲ್ವಲ್ಲ ನೀವು ಇದ್ರಲ್ಲಿ ಮುಚ್ಚಿಟ್ರೆ. ಹಾಂ ಸರ್, ಇದು ಗೋಡೆ ಎಲ್ಲ ಮಣ್ಣಿಂದೇನಾ? ಮಣ್ಣಿಂದು ಗಟ್ಟಿ ಇರೋದು, ಸ್ಟ್ರಾಂಗ್. ಇದು ಮಳೆಗಾಲದಲ್ಲಿ ಮಣ್ಣಿನ ಮನೆಗೆಲ್ಲ ನೀರು ತಾಗಿ ಆ ಥರ ಎಲ್ಲ ಇದಾಗುತ್ತಲ್ಲ, ಅದಕ್ಕೆ ನಾವು ಕ್ಲೀನ್ ಮಾಡಿರೋ. ಓಕೆ, ಹಾಂ ಹಾಂ. ಅದು ಇಷ್ಟೊಂದು ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಮಳೆ ಗೋಡೆ ನೀರು ತಾಗಲ್ಲ. ಓ, ಇದನ್ನ ಸಪ್ರೇಟಾಗಿ ಮಾಡ್ಕೊಂಡಿದ್ದೀರಾ? ನಾಯಿಗಳು ಹಿಂದೆ ಸಿಕ್ಕಾಪಟ್ಟೆ ನಾಯಿ ಅಲ್ಲ, ಒಳಗೆ ಊಟ ಮಾಡಕ್ಕೆ ಬರ್ತಾವ ಅಂತ ಅಲ್ಲಿ ಬಾಗಿಲ ಮುಂಚೆಯಿಂದಲೇ ಇದೇ ರೀತಿ ನಾವು ಮನೆ ಕಟ್ಟಲಿದ್ದೇವೆ ಸ್ಟಾರ್ಟಿಂಗ್. ಓಕೆ, ಮತ್ತೆ ಮಕ್ಳು ಕೂಡ ಹೊರಗಡೆ ಹೋಗ್ತವೆ ಅಂತ ಈ ರೀತಿ ಇವಾಗ ಮಾಡಿಸ್ತಾರೆ. ಹೌದು, ನೋಡಿ ಅವಾಗ ಹೆಂಗಿತ್ತು ಅಂತ ಹೇಳಿ. ಇದೊಂದು ಹಾಕೊಂಡ್ರೆ ಸಾಕು, ನಾಯಿ ಮಕ್ಕಳು, ನಾಯಿ ಒಳಗಡೆ ಬರ್ತಾ ಇರಲಿಲ್ಲ, ಮಕ್ಕಳು ಹೊರಗಡೆ ಹೋಗ್ತಾ ಇರಲಿಲ್ಲ. ಹಂಚಿನ ಮನೆ, ಹಳೆ ನೆನಪುಗಳು, ತುಂಬ ತಂಪಿರುತ್ತೆ. ಆವಾಗ 100 ಜನ ಇದ್ದರು, ಇವಾಗ ಬೆರಳೆಣಿಕೆ ಎಷ್ಟು ಜನ ಇದ್ದಾರೆ. ಇಷ್ಟು ದೊಡ್ಡ ಮನೆ ಕಟ್ಟಿದ್ರು ನಮ್ಮ ಪೂರ್ವಜರು. ಆದರೆ ಮೇಂಟೈನ್ ಮಾಡೋದು ಇವಾಗ ಎಷ್ಟು ಕಷ್ಟ ಆಗ್ತದೆ. ಇದ್ದವ್ರಿಗೆ ಗೊತ್ತು ಅದ್ರ ಕಷ್ಟ ಎಷ್ಟು ಅಂತ. ನಿಮ್ಮ ನಂತರ ನಿಮ್ಮ ಜನರೇಷನ್ ನೋಡ್ಕೊಂಡು ಹೋಗ್ಬೇಕಿದ್ದೆಲ್ಲ. ಇವರೆಲ್ಲ 4ನೇ ಜನರೇಷನ್ ಈವರೆಗೆ. ಇವನ ಮಗ 5ನೇ ಜನರೇಷನ್. ಇವ್ರ ತಂದೆದ ಅಜ್ಜ ಈ ಮನೆ ಕಟ್ಟಿರೋದು 17.